ಶನಿವಾರ ಬಂದರೆ ಸಾಕು ನಾಗಮಂಗಲ ಮತ್ತು ಮಂಡ್ಯದ ಕಲೆಕ್ಷನ್ ಪಾಯಿಂಟ್ ಹೋಗಿ ಕಲೆಕ್ಷನ್ ಮಾಡೋದೇ ಸಚಿವ ಚಲುವರಾಯಸ್ವಾಮಿ ಕೆಲಸವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದರು. ಕೊಪ್ಪ ಗ್ರಾಮದ ಖಾಸಗಿ ಸಮುದಾಯ ಭವನದಲ್ಲಿ ಬುಧವಾರ ಕೊಪ್ಪ ಹೋಬಳಿಯ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಚಿವ ಚಲುವರಾಯಸ್ವಾಮಿ ಅಂತಹ ಮಹಾನ್ ಸುಳ್ಳುಗಾರ ಮತ್ತೊಬ್ಬ ಇಲ್ಲ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ. ಬರೀ ಬೊಗಳೆ ಬಿಟ್ಟುಕೊಂಡು ಜನರನ್ನು ಚಲುವರಾಯಸ್ವಾಮಿ ಯಾಮಾರಿಸುತ್ತಿದ್ದಾರೆ. ನನ್ನ ಅವಧಿಯಲ್ಲಿ ತಂದಿರುವ ಅನುದಾನಗಳಿಗೆ ಗುದ್ದಲಿ ಪೂಜೆ ಮಾಡಿಕೊಂಡು ಶನಿವಾರ ಬಂದರೆ ಸಾಕು ನಾಗಮಂಗಲ ಮತ್ತು ಮಂಡ್ಯದಲ್ಲಿರುವ ಕಲೆಕ್ಷನ್ ಪಾಯಿಂಟ್ ಹೋಗಿ ಕಲೆಕ್ಷನ್ ಮಾಡೋದೇ ಸಚಿವ ಚಲುವರಾಯಸ್ವಾಮಿ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ, ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ರೂ ಗುತ್ತಿಗೆದಾರರು ಕೆಲಸ ಮಾಡುತ್ತಿಲ್ಲ. ನಾನು 2 ಬಾರಿ ವಿರೋಧ ಪಕ್ಷದ ಶಾಸಕನಾಗಿದ್ದಾಗಲೂ ಸಹ ಕೊಪ್ಪ ಹೋಬಳಿಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ. ಕೆರೆ ಕಟ್ಟೆಗಳ ಅಭಿವೃದ್ಧಿ, ಕುಡಿಯುವ ನೀರು, ಗ್ರಾಮಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಶಕ್ತಿ ಮೀರಿ ಮಾಡಿದ್ದೇನೆ. ನಾಗಮಂಗಲದ ಡಿಪ್ಲೊಮಾ ಕಾಲೇಜು, ಪದವಿ ಕಾಲೇಜು, ಪಿಯು ಕಾಲೇಜು ಸೇರಿದಂತೆ ಹಲವು ಯೋಜನೆಗಳನ್ನು ತಂದಿದ್ದೇನೆ. ಆದರೆ ದುರದೃಷ್ಟವಶಾತ್ ನಾನು ಚುನಾವಣೆಯಲ್ಲಿ ಸೋತ ನಂತರ ಅವರು ಬಂದು ಬೋರ್ಡ್ ಹಾಕಿಕೊಂಡಿದ್ದಾರೆ. ಇದು ನನ್ನ ಅಭಿಪ್ರಾಯವಲ್ಲ, ಯಾರು ಮಾಡಿದ್ದಾರೆ ಎಂಬುದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಚಲುವರಾಯಸ್ವಾಮಿ ಅಂತ ಮಹಾನ್ ಹಸಿ ಸುಳ್ಳುಗಾರ ಈ ರಾಜಕಾರಣದಲ್ಲಿ ಹುಡುಕಕ್ಕಾಗೋದಿಲ್ಲ. ಇವತ್ತು ಸಹ ನಾನು ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂಜೆ ಮಾಡ್ತವ್ರೆ, ಅವ್ರಿಗೆ ಮಾನ ಮರ್ಯಾದೆ ಐತಿ. ಕುಮಾರಸ್ವಾಮಿ ಅವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು, ಬಹಳ 100 ವರ್ಷದ ಸ್ಕೂಲು, ಆ ಸ್ಕೂಲ್ನ ಗುರ್ತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ 80 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರು ಪೂಜೆ ಮಾಡೋದಕ್ಕೆ. ನಾನು ಸೋತಿದ್ದೀನಿ, ಬರೋದು ಬೇಡ, ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೀರ. ಅವ್ರು ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ, ಸರ್ಕಾರಿ ಗ್ರಾಂಟ್ ಅಲ್ಲ ಅದು, ಯಾವುದೋ ಕಂಪ್ನಿಯ CRS ಫಂಡ್ ಅದು, ಅದಕ್ಕೆ ಹೋಗಿ ನಿಲ್ಲಿಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಇದೆಲ್ಲ ಅವ್ರ ಲೆಕ್ಕದಲ್ಲಿ ಬರ್ಸ್ಕೊಳತ್ತ? ಮಾನ ಮರ್ಯಾದೆ ಇದ್ದೀವಿ ಇವ್ರಿಗೆಲ್ಲ. ಇವತ್ತು ನಾವು ಮೈಲಾರಪಟ್ಟಣದ 10 ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಸ್ಕೂಲ್ ಕಟ್ಟಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡಕ್ಕೆ ಹೋಯ್ತಾನೆ. ನಂದೇ ತಂದಿದ್ದೀನಿ. ಇದೆಲ್ಲ CSR ಗ್ರಾಂಟು, ಇದು ಸರ್ಕಾರದ ಗ್ರಾಂಟ್ ಅಲ್ಲ, ಕಂಪ್ನಿಗೆ. ಇಂಥವರೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದರೆ ಇಂಥ ಸುಳ್ಳುಗಾರರು ಬೇಕಾ? ಏನು ಮಾಡಿದ್ದಾರೆ? ಎಲ್ಲಿದೆ ರೀ ನಿಮ್ಮ ದಿನೇಶ್ ಗುಳಿಗೌಡ ಕಾಂಟ್ರಾಕ್ಟ್ಗೋಸ್ಕರ ಏನೊಂದಷ್ಟು ಕೆಲಸ ತಂದ ನಾವು ಏನೊಂದು ಆಚೆ ಬರ್ತವೆ ಸದ್ಯದಲ್ಲಿ. ಈ ಸರ್ಕಾರದ ದುಡ್ಡು ಎಲ್ಲಿದೆ? ದುಡ್ಡಿದೆಯಾ ಅಭಿವೃದ್ಧಿಗೆ? ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ. ಶಂಕುಸ್ಥಾಪನೆ ಪೂಜೆ ಮಾಡಿದ್ರೆ, ಗುಡ್ಲಿ ಪೂಜೆ ಮಾಡಿದ್ರೆ ಯಾವ ಕೆಲಸ ಆಗಿದ್ದಾವೆ ಅದನ್ನ ಹೇಳ್ಬೇಕಾಗ್ತದೆ. ಬರೀ ಇಂಥ ಸುಳ್ಳುಗಳು ಹೇಳ್ಕೊಂಡು ಪಳ್ಳುಗಳು ಹೇಳ್ಕೊಂಡು ಮಾಡ್ಕೊಂಡು ಕೂತಿದ್ರೆ ಏನಾಗ್ತದೆ? ಇವರು ಸರ್, ನಾನು ಶಾಸಕನಾದಾಗ ಕೆಲಸ ಮಾಡಿದ್ದೆ ಹೊರತು ಮಂಡ್ಯದ ವಿಸಿ ಫಾರ್ಮ್ ಅನ್ನು ಕೃಷಿ ವಿವಿ ಮಾಡಿದ್ದೇನೆ ಎಂದು ಬೆನ್ನು ತಟ್ಟಿಕೊಳ್ಳೋದಲ್ಲ. ಸರ್ಕಾರದಿಂದ 500 ಕೋಟಿ ಅನುದಾನ ಬಿಡುಗಡೆಯಾಗಿದೆಯಾ ಅಥವಾ ಸಿಬ್ಬಂದಿ ನಿಯೋಜನೆಯಾಗಿಲ್ಲ, ಏನು ಮಾಡದೆ ಘೋಷಣೆ ಮಾಡಲಾಗಿದೆ ಅಷ್ಟೇ. ನಾಗಮಂಗಲ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆನ್ನುವ ಮನಸ್ಸಿದ್ದರೆ ತಾಲೂಕಿನಲ್ಲಿ 900 ಎಕರೆ ಜಮೀನಿದೆ, ಅಲ್ಲಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯ ತರುವಂತೆ ಶಾಸಕ ಸುರೇಶ್ ಗೌಡ ಸವಾಲು ಹಾಕಿದರು. ಏನೇ ಅನುದಾನ ತಂದರೂ ಸಹ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಪದ್ಧತಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕುಮಾರಸ್ವಾಮಿ ಅವರು ಒಂದು ಅತ್ಯುತ್ತಮವಾದ ಕಾರ್ಖಾನೆಗಳನ್ನ ತರಬೇಕು, ಜಮೀನು ಕೊಡ್ರಪ್ಪ ಅಂತ ಯಾವಾಗ ಲೆಟರ್ ಬರೆದ್ರು? ಇವ್ರು ಮಂತ್ರಿಯಾದ 3 ತಿಂಗಳಿಗೆ ಲೆಟರ್ ಬರೆದಿದ್ದಾರೆ, ಮನೆ ಸಭೆಯಲ್ಲಿ ಹೇಳಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವ್ರು? ಹಂಗಾದ್ರೆ ಹುಡುಕೊಡಕ್ಕಾಗಲ್ವಾ? ಜಾಗ ಕೊಟ್ಟರೆ ತರ್ತಾರಪ್ಪ. ಇವ್ರ ಜಾಗನೇ ಕೋಪ್ರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಭದ್ರಾವತಿ ಉಕ್ಕು ಕಾರ್ಖಾನೆ ರೀಓಪನ್ ಮಾಡಬೇಕು ಅಂತ ಹೊರಟ್ರೆ ಇವರು ಅಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಾರೆ. HMTನ ಪುನಶ್ಚೇತನ ಮಾಡಬೇಕು ಅಂದ್ರೆ ಕೊಟ್ಟರೆ ಲ್ಯಾಂಡ್ ವಾಪಸ್ ಹೋಗ್ತೀವಿ ಅಂತಾರೆ. ಈ ಸರ್ಕಾರಕ್ಕೆ ಏನು ಅಂದ್ರೆ ಕುಮಾರಸ್ವಾಮಿ ಏನು ಮಾಡ್ತಾ ಇಲ್ಲ ಅಂತ ಬಿಂಬಿಸ್ಬೇಕು ಅಷ್ಟೇನೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿ ಹೋಗಿ ಅವ್ರ ವೈಜಾಗ್ ಪ್ಲಾಂಟ್ನ ಓಪನ್ ಮಾಡಿಸ್ಕೊಂಡ್ರು ಅಂತಕ್ಕಂಥದ್ದನ್ನ, ಬೇರೆ ಮುಖ್ಯಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ, ಯಾರಾದ್ರೂ ಇವ್ರು ಹೋಗಿ ಕೇಳಿದಾರ? ಸುಳ್ಳು ಅಂತ ಹೇಳ್ತಾರೆ. ಶುಗರ್ ಫ್ಯಾಕ್ಟ್ರಿನ ಹೊಸ್ತಾಗಿ ಮಾಡಬೇಕು ಅಂತ ನಾವು ಬಡ್ಜೆಟಲ್ಲಿ ತಂದಿರಲಿಲ್ವಾ? ಅದು ಸುಳ್ಳು ಹಂಗಾದ್ರೆ? ಇವರು ಬಡ್ಜೆಟಲ್ಲಿ ಲಕ್ಷಾಂತರ ಕೋಟಿ ಹೇಳ್ತಾರೆ, ಇದೆಲ್ಲ ಸುಳ್ಳು ಹಂಗಾದ್ರೆ? ಜನಗಳಿಗೆಲ್ಲ ಅರ್ಥ ಆಗ್ತಾ ಇದೆ ಹಸಿ ಸುಳ್ಳು. ಇವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಲೂಟಿ, ಈ ದೇಶವನ್ನ ಲೂಟಿ ಹೊಡೆಯೋದ್ರಲ್ಲಿ ಮೊದಲನೇ ಯಾರಾದ್ರೂ ಇದ್ರೆ ಕರ್ನಾಟಕ ಕಾಂಗ್ರೆಸ್ಸಿಗರು ಅಂತಕ್ಕಂಥ. ಅದು ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ನವ್ರು ಹೋಗಿದಾರಲ್ಲ, ಕಾಂಗ್ರೆಸ್ ಸೇರ್ಕೊಂಡು ಅವರು ಅಂತಕ್ಕಂಥದ್ದು ಇವತ್ತು. ಇದೇ ವೇಳೆ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಬಿದಿರಕೋಟೆ ಕುಶ, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಪ್ರದೀಪ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚೆನ್ನಪ್ಪ, ಕೊಪ್ಪ ಹೋಬಳಿ ಘಟಕದ ಅಧ್ಯಕ್ಷ ರಾಯಲಿಂಗು, ಕಾರ್ಯಾಧ್ಯಕ್ಷ ಗಿರೀಶ್, ಜವಾಹರ್ಲಾಲ್, ಜಿಪಂ ಮಾಜಿ ಸದಸ್ಯ ಮರಿಹೆಗ್ಗಡೆ, ಮಹಿಳಾ ಘಟಕದ ಅಧ್ಯಕ್ಷೆ ಸೋನು, ಬಿದರಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸೋಮು, ಮುಖಂಡರಾದ
ಸುಂದರೇಶ್, ಸಿದ್ದಲಿಂಗಯ್ಯ, ಹೊಂಬಾಳೆ, ಗೋವಿಂದರಾಜು ಮತ್ತಿತರರು ಇದ್ದರು. ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಸಮಾನತೆಗಾಗಿ ಹೋರಾಡಿದ್ದಾರೆ. ಅವರ ಚಿಂತನೆ, ನಿಲುವು, ಆದರ್ಶವನ್ನು ಇಂದಿನ ಯುವ ಪೀಳಿಗೆಗಳು ಪಾಲಿಸಬೇಕು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಹೇಳಿದರು. ಅವರು ಇಂದು ಮಂಡ್ಯ ವಿಶ್ವವಿದ್ಯಾಲಯ, ಮಂಡ್ಯ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಆಯೋಜಿಸಲಾಗಿದ್ದ ಗಾಂಧಿ ವಿಚಾರಧಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗಾಂಧೀಜಿಯವರ ಆಶಯದಂತೆ ಇಂದು ಹೆಣ್ಣು ಮಕ್ಕಳು ಸ್ವತಂತ್ರ ಮತ್ತು ಸಮಾನತೆಯಿಂದ ಬದುಕುತ್ತಿದ್ದಾರೆ. ಗಂಡು ಮಕ್ಕಳನ್ನು ಮೀರಿ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರಿಯುತ್ತಿದ್ದಾರೆ. ಪ್ರಸ್ತುತ ಮಹಿಳೆಯರು ಪ್ರವೇಶ ಮಾಡದೇ ಇರುವ ಕ್ಷೇತ್ರವಿಲ್ಲ. ಭಾರತದ ಯಶಸ್ಸಿಗೆ ಹಾಗೂ ಬದಲಾವಣೆಗಳಿಗೆ ಹೆಣ್ಣು ಮಕ್ಕಳ ಸಮಾನತೆ ಕಾರಣವಾಗಿದೆ ಎಂದರೆ ತಪ್ಪಾಗುವುದಿಲ್ಲ ಎಂದರು. ಸ್ವಾತಂತ್ರ್ಯ ಬಂದ ನಂತರದ ಗಾಂಧೀಜಿಯ ಆಶಯ, ಜನನಾಯಕರ ಆಶಯ, ನಮ್ಮ ಹೆಣ್ಣು ಮಕ್ಕಳು ಕೂಡ ಇಡೀ ಪ್ರಪಂಚದ ಆಶಯವೇ. ಗಂಡು ಹೆಣ್ಣಿನ ನಡುವೆ ಭೇದವನ್ನು ಎಣಿಸಬಾರದು. ಸಮಾನವಾದಂಥ ಹಕ್ಕುಗಳನ್ನು, ಸಮಾನವಾದಂಥ ಅವಕಾಶಗಳನ್ನು ಹೆಣ್ಣು ಮಕ್ಕಳಿಗೂ ಕಲ್ಪಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಾಗರಿಕ ಪ್ರಪಂಚಕ್ಕೆ ಬಂದ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಿ ನೀವು ಅಂತಂದರೆ, ಗಂಡು ಮಕ್ಕಳನ್ನು ಕೂಡ ಮೀರಿಸಿ ನೀವು ಎಲ್ಲ ಕ್ಷೇತ್ರದಲ್ಲಿ ಬರ್ತಾಯಿದ್ದೀರಿ. ನನಗೆ ತಮಾಷೆ ಅಂತಂದರೆ 74ರ ದಶಕದಲ್ಲಿ ನಾನು ಮೇಸ್ಟ್ರಾಗಿ ಬಂದು ಹೊಸದ್ರಲ್ಲೂ ಕೂಡ PS ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೆಣ್ಣುಮಕ್ಕಳು ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇರಲೇ ಇಲ್ಲ. ಈಗ ಸಿವಿಲ್ಗೂ ಹೋಗ್ತಾರೆ, ಮೆಕ್ಯಾನಿಕಲ್ಗೂ ಹೋಗ್ತಾರೆ, ಎಲ್ಲರಿಗೂ ಹೋಗ್ತಾರೆ. ಇವತ್ತು ಹೆಣ್ಣು ಮಕ್ಕಳು ಪ್ರವೇಶ ಮಾಡದೇ ಇರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ. ಇದು ನಮ್ಮ ಗಂಡು ಮಕ್ಕಳು ಅರ್ಥ ಮಾಡಿಕೊಳ್ಳಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ಫೋಟೋಗ್ರಾಫರ್ ಆಗಿದ್ದಾರೆ, ಮೆಟ್ರೋ ಓಡಿಸ್ತಾ ಇದ್ದಾರೆ, ಬಸ್ ಓಡಿಸ್ತಾ ಇದ್ದಾರೆ, ಬಸ್ ಚಾಲಕರಾಗಿದ್ದಾರೆ, ರೈಲ್ವೆ ಪೈಲಟ್ಸ್ಗಳಾಗಿದ್ದಾರೆ, ರೈಲು ಓಡಿಸ್ತಕ್ಕಂಥ ಚಾಲಕರಾಗಿದ್ದಾರೆ. ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸ್ಕೊಂಡಿದ್ರಲ್ಲ. ಇದು ಭಾರತಕ್ಕೆ ಒಂದು ದೊಡ್ಡ. ಮಂಡ್ಯ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಅವರು ಮಾತನಾಡಿ, ಗಾಂಧೀಜಿಯವರು ಅಂದಿಗೂ ಇಂದಿಗೂ ಎಂದೆಂದಿಗೂ ಎಲ್ಲರಿಗೂ ಅನ್ವಯವಾಗುವಂತವರು. ಹಾಗಾಗಿ ಗಾಂಧಿಯವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು. ಆರ್ಥಿಕತೆಯ ಚಿಂತಕನಾಗಿ ದೇಶದಲ್ಲಿ ಬಡತನ ನಿವಾರಣೆಯಾಗಬೇಕು ಹಾಗೂ ದೇಶ ಸುಸ್ಥಿರತೆ ಕಾಣಬೇಕು ಎಂಬುದು ಅವರ ಆಶಯವಾಗಿತ್ತು ಎಂದರು. ಇಲ್ಲಿ ಒಂದು ಬೆಳಗೊಳದ ಹತ್ರ ಸರ್ವಧರ್ಮಾಶ್ರಮ ಅಂತಿದೆ. ಬೆಳಗೊಳ ಕೇಳಿದ್ರಲ್ವಾ? ಸರ್ವಧರ್ಮಾಶ್ರಮ ಅಂತಿದೆ. ನಾನು ಅಲ್ಲಿ ಕಳೆದ 40 ವರ್ಷದಿಂದ ಬರ್ತಾ ಇದ್ದೆ. ನೋಡು, ಆ ಒಂದು ಆಧ್ಯಾತ್ಮಿಕ ನಂಟು ನನಗೆ ಈ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಸಿಗಲಿಕ್ಕೆ, ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಉತ್ತಮವಾದಂಥ ಸ್ಥಾನವನ್ನು ಪಡೀಲಿಕ್ಕೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ಈ ಜಿಲ್ಲೆಯ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇರೋದ್ರಿಂದನೇ ಈ ಒಂದು ವಿಶ್ವವಿದ್ಯಾಲಯವನ್ನು ಹೆಚ್ಚು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಆಶಾಭಾವನೆ ನೀವೆಲ್ಲರ ಸಹಕಾರದೊಂದಿಗೆ, ಗುರುಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಇನ್ನು ಒಂದು ಮಹಿಳೆಯರ ಬಗ್ಗೆ ತುಕಾರಾಮ್ ಸರ್ ಹೇಳಿದಾಗ ನನಗೆ ಬಹಳ ನೆನಪಾಗಿದ್ದು ನೋಡಿ, ಗಾಂಧೀಜಿಯವರು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸಾಕಷ್ಟು ಬೆಳೆಸಿರ್ತಾರೆ. ನಾವು ಇತ್ತೀಚೆಗೆ ಸೋಷಿಯಲ್ ಸೈನ್ಸಲ್ಲಿ ಜೆಂಡರ್ ಇಶ್ಯೂಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಗಾಂಧೀಜಿ ಚಿಂತನೆಗಳ ಪ್ರಸ್ತುತತೆ ಕುರಿತು ಬೆಂಗಳೂರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕರಾದ ಜಿಬಿ ಶಿವರಾಜು ಹಾಗೂ ರಾಜ್ಯ ಸಂಪನ್ಮೂಲ ಕೇಂದ್ರ ನಿವೃತ್ತ ನಿರ್ದೇಶಕರಾದ ಎಸ್ ತುಕಾರಾಮ್ ಅವರು ಉಪನ್ಯಾಸ ಮಾಡಿದರು. ಫೋಟೋಗೆ ಅಂತಂದರೆ ನಮ್ಮ ಕಾನ್ಷಿಯನ್ಸ್ ಪರ್ಮಿಟ್ ಮಾಡಲಿ ಅಂತ ಅಷ್ಟೇ. ಯಾವ ಫೋಟೋಗ್ರಾಫಿ ಬಂತು ಅಂದರೆ, ಇಥಿಯೋಪಿಯಾದಲ್ಲಿ ಬಡತನ, ಅಲ್ಲಿ ತಿನ್ನಕ್ಕನ್ನ ಇಲ್ಲ, ಅಲ್ಲೆಲ್ಲೇ ಗಂಜಿ ಕೇಂದ್ರ ಮಾಡಿದ್ದು. ಒಂದು 6-7-8 ವರ್ಷದ ಮಗು ಎಲ್ಲ ಬರೀ ಎಲುಬು, ಗಂಜಿ ಕೇಂದ್ರನ ಅಲ್ಲಿ ಕೇಳಿರುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಏನು ಮಾಡುತ್ತೆ, ಒಂದು ಪಾತ್ರನ ಕೈಲಿ ಇಟ್ಕೊಂಡು ತೆವಳ್ಕೊಂಡು ಹೋಗ್ತಾ ಇರ್ತದೆ. ಗಂಜಿಗೆ ನಡೆಯೋಕ್ಕೆ ಶಕ್ತಿ ಇಲ್ಲ. ಒಂದು ರಣಹದ್ದು ಆ ಮಗುನ ತಿನ್ನಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಮೇಲಿಂದ ಹೋಗ್ತದೆ, ಈ ಮಗು ಹಿಂಗೆ ಕೈ ಜಾಡಿಸುತ್ತೆ, ಹಾರಿ ಹೋಗುತ್ತೆ, ಹಿಂಗೆ ಮಾಡ್ತಾ ಇರ್ತದೆ. ಕರೆಕ್ಟಾಗಿ ಈ ಕಾರ್ಟರ್ ಆ ಫೋಟೋ ತಕ್ಕತ್ತಾನೆ. ಫೋಟೋ ತಕ್ಕಂಡು ಏನು ಮಾಡ್ತಾನೆ, ಕಾಂಪಿಟೇಷನಿಗೆ ಕಳಿಸ್ತಾನೆ. ಫಸ್ಟ್ ಪ್ಲೇಸ್ ಬಂದ್ಬಿಡ್ತದೆ, ಅವಾರ್ಡ್ ಬಂದ್ಬಿಡ್ತದೆ. ಆವಾಗ ಇಡೀ ಅವನು ಜಗತ್ತಲ್ಲಿ ಪ್ರಖ್ಯಾತನ ಆಗ್ಬಿಡ್ತಾನೆ. ಒಳ್ಳೆ ಫೋಟೋಗ್ರಾಫರು. ಎಲ್ಲ ಕೇಳ್ತಿರ್ತಾರೆ, ಪ್ರಶ್ನೆ ಕೇಳ್ತಾರೆ. ಒಬ್ಬಳು ಪತ್ರಕರ್ತೆ ಕೇಳ್ತಾಳೆ, ಸರ್ ಅದು ನೋಡಿದ್ರಿ ಅವಾರ್ಡ್ ಬಂತು, ಆದರೆ ಆ ಮಗು ಹಿಂಗೆ ಹೋಗ್ತಾ ಇತ್ತಲ್ಲ, ನಿಮ್ಮ ಮನಸ್ಸು ಒಂಚೂರು ಏನು ಕದಲಿಲ್ವ ಸರ್ ಅಂತ ಕೇಳ್ತಾಳೆ. ಅದು ತಿನ್ನಕ್ಕೆ ಅನ್ನ ಇಲ್ಲ, ಏನಾದರೂ ಮಾಡಬೇಕು ಅಂತ ನಿಮ್ಮ ಮನಸ್ಸು ಕದಲಿಲ್ವ ಸರ್, ನೀವು ಅವಾರ್ಡ್ ಕಡೆಯಲ್ಲೇ ಗಮನ ಕೊಟ್ಬಿಟ್ರಿ ಅಂತ ಅಂತಾಳೆ. ಅವನಿಗೆ ಅದು ಪ್ರಶ್ನೆ ತಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಹಗಲು ರಾತ್ರಿ ನಿದ್ದೆ ಬರೋಲ್ಲ, ಮನೆಗೆ ಹೋಗ್ತಾನೆ, ಆಗೋದೇ ಇಲ್ಲ. ನಾನು ಇದಕ್ಕೋಸ್ಕರ ಮಾಡಿದ್ದೀನ, ಆ ಮಗುನ ಉಳಿಸ್ತಿಲ್ವಲ್ಲ, ನಾನು ಆ ಮಗುನ ಏನಾಯ್ತು ಅಂತಲೂ ನೋಡಲಿವಲ್ಲ. ಕೊನೆಗೆ ಆಫ್ಟರ್ 15 days ಈ ಕಮಿಟೆಡ್ ಸೂಸೈಡ್. ಮಕ್ಕಳೇ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳೋಣ. ಆರ್ ವಿ ಡೂಯಿಂಗ್ ಜಸ್ಟಿಸ್ ಟು ದಿ ಸೊಸೈಟಿ?
Are we doing justice to the parents? Justice to my village? Justice to my institution? ಲೆಟ್ ಮಿ ಕ್ವಶ್ಚನ್ ಮೈ ಕಾನ್ಸ್ಟಿಟ್ಯೂನ್ಸ್. ಇನ್ನೊಂದು ಪ್ರಸಂಗ ಹೇಳ್ಬಿಡ್ತೀನಿ ಮಕ್ಕಳೇ, ಈ ಪುಣ್ಯಾತ್ಮರೆಲ್ಲ ಹೋರಾಟ ಮಾಡ್ತಾವ್ರೆ, ಬಿಟ್ಟು ಹೋಗಿದ್ದಾರೆ. ಜಪಾನ್ನಲ್ಲಿ ಒಂಥರ ಭೀಕರ ಬರಗಾಲ ಬರುತ್ತೆ, ಭೀಕರ ಬರಗಾಲ. ಒಬ್ಬ ಅಜ್ಜ ತಾನು ಎಲ್ಲ ಧಾನ್ಯವನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತಾನೆ, ಯಾರಿಗೂ ಹೇಳಲ್ಲ. ಯುವಕರು ಏನು ಮಾಡ್ತಾರೆ, ಅನ್ನ ಇಲ್ವಲ್ಲ, ಎಲ್ಲೆಲ್ಲಿ ಯಾರ್ಯಾರು ಸಿಗುತ್ತೋ ಏನು ಸಿಗುತ್ತೋ ಕಿತ್ಕೋತಾರೆ. ಇದೇ ಸಂದರ್ಭದಲ್ಲಿ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಸುಮಾರಾಣಿ ಶಂಭು, ಉಪಕುಲಸಚಿವರಾದ ಡಾಕ್ಟರ್ ಎಂವೈ ಶಿವರಾಮು, ಮೌಲ್ಯಮಾಪನ ಕುಲಸಚಿವರಾದ ಜಿವಿ ವೆಂಕಟರಮಣ, ಗಣಕ ವಿಜ್ಞಾನ ವಿಭಾಗ ಮುಖ್ಯಸ್ಥರಾದ ಜಿವಿ ಪ್ರೇಮ್ ಸಿಂಗ್ ಹಾಜರಿದ್ದರು. ಶ್ರೀರಂಗಪಟ್ಟಣದಲ್ಲಿನ ಚಂದ್ರವನ ಆಶ್ರಮದ ಆವರಣದಲ್ಲಿ ರೋಟರಿ, ಕಾವೇರಿ ಸಿರಿ ಹಾಗೂ ಮೈಸೂರಿನ ಮಹಾರಾಜ ಆಯುರ್ವೇದ ಕಾಲೇಜು ಮತ್ತು ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಆಶ್ರಮದ ಆವರಣ ಮತ್ತು ಕಾವೇರಿ ನದಿಯ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರು ಚಾಲನೆ ನೀಡಿ ಮಾತನಾಡಿದ ಅವರು, ಮಗುವಿದ್ದಾಗ ತಾಯಿ ಹಾಲನ್ನು ಕುಡಿಸುತ್ತಾಳೆ, ನಾವು ಬೆಳೆದು ದೊಡ್ಡವರಾದ ಮೇಲೆ ಕಾವೇರಿ ಮಾತೆ ನಮಗೆ ನೀರನ್ನು ಕೊಡುತ್ತಾಳೆ. ಇಂದಿನ ದಿನಮಾನಗಳಲ್ಲಿ ಇಂತಹ ನದಿಗಳಿಗೆ ಕಸವನ್ನು ಹಾಕಿ ಕಲುಷಿತಗೊಳಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ. ಹಾಗಾಗಿ ನದಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಾವು ಸಹ ಕೈಜೋಡಿಸಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ್ದೇವೆ. ಇಂದಿನ ಯುವಕರು ದೇಶ ಮತ್ತು ಧರ್ಮವನ್ನು ಕಟ್ಟುವ ಕೆಲಸ ಮಾಡುವುದರ ಜೊತೆಗೆ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ನಮಗೆ ನನ್ನ ತಾಯಿ ಹಾಲು ಕುಡಿಸೋದು ಬೇರೆ ಅಲ್ಲ, ನೀರು ಕುಡಿಸೋದು ಬೇರೆ ಅಲ್ಲ. ಮಗು ಇದ್ದಾಗ ಹಾಲು ಕುಡಿಲಿಲ್ಲ ಅಂದರೆ ಮಗು ಸ್ಟ್ರೆಂತ್ ಬರಲ್ಲ ಅಂತಾರೆ. ಆಮೇಲೆ ಹಾಲು ಬಿಟ್ಟ ಮೇಲೆ ನೀರು ಕುಡಿಲಿಲ್ಲ ಅಂದರೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀರಿನ ಮಹತ್ವವನ್ನು ಅವಳನ್ನ ತಾಯಿ ಅಂತ ಕರೆಯೋ ಸಂಸ್ಕೃತಿ ನಮ್ಮದಾಗಿದೆ. ಹಾಗಾಗಿ ಇವತ್ತು ಕಾವೇರಿ ಸ್ವಚ್ಛತಾ ಆಂದೋಲನವನ್ನು ನಮ್ಮ ರೋಟರಿ ಕಾವೇರಿ ಸಿರಿ ಅನ್ನೋ ಒಂದು ಮುಖಾಂತರ ಸಹಯೋಗದೊಂದಿಗೆ ಮತ್ತು ಜೊತೆಗೆ MIT ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಆಮೇಲೆ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ. ಬಹುಶಃ ಎಲ್ಲ ಮಕ್ಕಳಿಗೂ ಏನು ಕಲಿಸ್ತಾ ಇದ್ದೀವಿ ಅಂತಂದರೆ, ಮೊದಲೇ ನಾನು ಆಗಲೇ ಸಂದೇಶ ಕೊಟ್ಟಿದ್ದೀನಿ, ಜೀವನದೊಳಗೆ ಒಂದು ಬೀಜವನ್ನು ಭೂಮಿಗೆ ಹಾಕಿದ್ರೆ ಒಂದು ಇಡೀ ಕೊಡ್ತಾ ಇದೆ, ಒಂದೇ ಒಂದು ತೆಂಗಿನಕಾಯಿ ಹಾಕಿದ್ರೆ 1,00,000 ತೆಂಗಿನಕಾಯಿನಷ್ಟು ಕೊಡ್ತಾ ಇದೆ, ಒಂದು ಮಾವಿನಕಾಯಿ ಹಾಕಿದ್ರೆ ಲಕ್ಷಗಟ್ಟಲೆ ಮಾವಿನ ಮರ ನಮಗೆ ಫಲ ಕೊಡ್ತಾ ಇದೆ. ಹಾಗೆ ಪ್ರತಿಯೊಂದು ಸಹ ಒಂದೊಂದು ಎಸೆದ್ರೆ ಸಾಕು ಮನುಷ್ಯ, ಅಷ್ಟು ಕೊಡ್ತಾ ಇದೆ ಪ್ರಕೃತಿ. ಆದರೆ ಭೂಮಿ ಮೇಲೆ ನಾವು ಹುಟ್ಟಿದ ಮೇಲೆ ಏನಾರು ಕೊಡಬೇಕಲ್ಲ, ಆ ಕೊಡೋ ನಿಟ್ಟಿನಲ್ಲಿ ನೀವೆಲ್ಲರೂ ದೇಶ, ಧರ್ಮ, ಸಮಾಜಕ್ಕಾಗಿ ನಿಲ್ಲಿ ಅನ್ನೋ ಸಂದೇಶವನ್ನು ಈ ಮಕ್ಕಳಿಗೆ ಕೊಟ್ಟಿದ್ದೀನಿ. ಆ ಮಕ್ಕಳು ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ನಿಲ್ಲುವ ವ್ಯಕ್ತಿಗಳಾಗಲಿ ಅನ್ನೋದಕ್ಕೋಸ್ಕರ ಜೊತೆಯಲ್ಲಿ ಸಂದೇಶದ ಮುಖಾಂತರ ಈ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೋಟರಿ ಕಾವೇರಿ ಸಿರಿ ಅಧ್ಯಕ್ಷರಾದ KS ಶಿವಲಿಂಗಪ್ಪ, ಉಪಾಧ್ಯಕ್ಷರಾದ TP ಶಿವಕುಮಾರ್, ನಾಗರಾಜ್ ಶಾಸ್ತ್ರಿ, ಕಾಲೇಜಿನ ಉಪನ್ಯಾಸಕರುಗಳಾದ L ಕಿರಣ್ ಕುಮಾರ್, GD ಶಿವರಾಜ್, ಅಶ್ವಿನಿ ಮುರಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮತ್ತು ಮಹಾಬೆಳಕು ಮೈಸೂರು ಇವರ ಸಹಯೋಗದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಸಹಕಾರದೊಂದಿಗೆ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ನಡೆದ ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನ ಹಾಗೂ ಭೀಮ ಗೀತ ಗಾಯನ ಕಾರ್ಯಕ್ರಮವನ್ನು ಡಿಸೆಂಬರ್ 14 ಭಾನುವಾರ ಬೆಳಗ್ಗೆ 10:30ಕ್ಕೆ ಬೆಳಕು ಹಂಚಿದ ಬಾಲಕ ನಾಟಕವನ್ನು ಡಾಕ್ಟರ್ RV ಭಂಡಾರಿ ರಚನೆಯಲ್ಲಿ RK ಶಿವಕುಮಾರ್ ನಿರ್ದೇಶನದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ JLB ರಸ್ತೆ ಲಕ್ಷ್ಮೀಪುರಂ ಮೈಸೂರುನಲ್ಲಿ ಏರ್ಪಡಿಸಲಾಗಿದೆ ಎಂದು ಮಹಾಬೆಳಕು ಸಂಸ್ಥೆ ಸಂಸ್ಥಾಪಕರಾದ ಕಾತ್ಯಾಯಿನಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಮಹಾಬೆಳಕು ಮೈಸೂರು ಇವರ ಸಹಯೋಗದೊಂದಿಗೆ 26/11/2025 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು 14/12/2025 ಭಾನುವಾರ ಬೆಳಗ್ಗೆ 10:30ಕ್ಕೆ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಬೆಳಕು ಹಂಚಿದ ಬಾಲಕ ಅನ್ನೋ ನಾಟಕವನ್ನು ಬೆಂಗಳೂರಿನ ಚಿತ್ರರಂಗ ತಂಡವು ಅಭಿನಯಿಸ್ತಾ ಇದ್ದಾರೆ. ಜೊತೆಗೆ ಭೀಮಗೀತ ಗಾಯನ ಕಾರ್ಯಕ್ರಮವನ್ನು ಮಂಡ್ಯದ ವೈರ್ಮುಡಿ ಮತ್ತು ತಂಡದವರು ನಡೆಸ್ಕೊಡ್ತಾ ಇದ್ದಾರೆ. ಈ ಎರಡೂ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು
ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಈ ಮುಖಾಂತರ ಕೇಳ್ಕೊತೀನಿ. ನಾಗಮಂಗಲ ಪಟ್ಟಣದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಇಂದು ರೇಣುಕಾಸ್ವಾಮಿ ಕೊಲೆಯ ಆರೋಪದ ಮೇಲೆ ಜೈಲಿನಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ನಟಿಸಿರುವ ಬಹುನಿರೀಕ್ಷಿತ ಡೆವಿಲ್ ಚಿತ್ರ ಬಿಡುಗಡೆಯಾಗಿದ್ದು, ಜೈಲಿನಲ್ಲಿದ್ದರೂ ಅಭಿಮಾನಿಗಳ ಅಬ್ಬರ ಕೊಂಚವೂ ಕಡಿಮೆಯಾಗದಿರುವುದು ವಿಶೇಷ. ಬುಧವಾರದಿಂದಲೇ ಅಭಿಮಾನಿಗಳು ಚಿತ್ರಮಂದಿರದ ಸುತ್ತ ಫ್ಲೆಕ್ಸ್ಗಳನ್ನು ಕಟ್ಟಿ ಅಲಂಕಾರ ಮಾಡಿದ್ದಾರೆ. ಗುರುವಾರ ಬೆಳಗ್ಗಿನ 7:30ಕ್ಕೆ ವಿಶೇಷ ಪ್ರದರ್ಶನವೊಂದು ಕಂಡಿದ್ದು ಇದೇ ಮೊದಲು. ರಾಜಕೀಯ ಲೇಪನವಿರುವ ಡೆವಿಲ್ ಚಿತ್ರದಲ್ಲಿ ದರ್ಶನ್ ವಿಶೇಷ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದು, ಅಭಿಮಾನಿಗಳು ಅವರ ದೃಶ್ಯ ಕಾಣಿಸಿಕೊಳ್ಳುತ್ತಿದ್ದಂತೆ ಕುಂಬಳಕಾಯಿ ಒಡೆದು ಕರ್ಪೂರಧಾರತಿ ಅಭಿಮಾನ ಹೊರಹಾಕಿದ್ದು, ವಿಶಲ್ ಚಪ್ಪಾಳೆಗಳು ಚಿತ್ರದುದ್ದಕ್ಕೂ ಕಂಡುಬರುತ್ತಿತ್ತು. ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು.